ವೀಕ್ಷಕರೇ, ಮನೆಯ 8 ದಿಕ್ಕುಗಳಲ್ಲಿ ಈ 8 ವಸ್ತುಗಳನ್ನು ಇಡೋದ್ರಿಂದ ಪಾಸಿಟಿವ್ ಬದಲಾವಣೆಗಳನ್ನು ನೀವು ಕಾಣ್ತೀರಿ. ಆ ವಸ್ತುಗಳು ಯಾವುದು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮೊದಲಿಗೆ ಬರ್ತಕ್ಕಂಥದ್ದು ಪೂರ್ವ ದಿಕ್ಕು. ಪೂರ್ವ ದಿಕ್ಕಿನಲ್ಲಿ ನೀವು ಏನು ಮಾಡ್ತೀರಾ, ಸೂರ್ಯ ಉದಯ ಆಗ್ತಿರ್ತಕ್ಕಂಥ ಒಂದು ಫೋಟೋವನ್ನ ಇಡೋದು ನಿಮ್ಮ ಒಂದು ಎನರ್ಜಿ ಫ್ಲೋವನ್ನ ಜಾಸ್ತಿ ಮಾಡ್ತಕ್ಕಂಥದ್ದು. ನಂತರವಾಗಿ ಆಗ್ನೇಯ ಅಥವಾ ಅಗ್ನಿಮೂಲೆ ಅಂತ ಏನು ಹೇಳ್ತೀವಿ, ಅಲ್ಲಿ ಒಂದು ಕುಡಿಕೆಯನ್ನ ಇಟ್ಟು ನೀವು ದಿನ ಅದಕ್ಕೆ ಸ್ವಲ್ಪ ಹಣವನ್ನ ಹಾಕ್ತಕ್ಕಂಥದ್ದು, ಚಿಲ್ಲರೆ ಕಾಸನ್ನ ಆಗಿರ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕಂಥ ಕುಡಿಕೆಯನ್ನ ಇಟ್ಟು ಅಲ್ಲಿ ಸ್ವಲ್ಪ ಹಣವನ್ನ ಹಾಕ್ತಕ್ಕಂಥದ್ರಿಂದ ನಿಮ್ಮ ಒಂದು ಫಿನಾನ್ಷಿಯಲ್ ಫ್ಲೋಯಿಂಗ್ ಏನಾಗುತ್ತೆ, ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ. ನಂತರವಾಗಿ ದಕ್ಷಿಣ ದಿಕ್ಕಲ್ಲಿ ನೀವೇನು ಮಾಡ್ತೀರಾ, ಈ ಟ್ರೋಫೀಸ್ ಆಗಿರ್ಬೋದು, ಈ ಅವಾರ್ಡ್ಸ್ಗಳನ್ನ ಗೆದ್ದಿರ್ತಕ್ಕಂಥದ್ದಾಗಿರ್ಬೋದು, ಆ ಥರದ ವಸ್ತುಗಳನ್ನ ಉತ್ತರಾಭಿಮುಖವಾಗಿ ಇಡೋದ್ರಿಂದ ಒಳ್ಳೆಯ ಒಂದು ಪಾಸಿಟಿವ್ ಬದಲಾವಣೆಗಳು ನೀವು ಕಾಣ್ತೀರಿ. ಇನ್ನು ನೈಋತ್ಯ ದಿಕ್ಕು ಅಂತ ಬಂದಾಗ ಗಂಡ ಹೆಂಡತಿ ಒಟ್ಟಿಗೆ ಇರುವಂತಕ್ಕಂಥ ಒಂದು ಫೋಟೋವನ್ನ ನೀವು ಅಲ್ಲಿ ಅಟ್ಯಾಚ್ ಮಾಡೋದ್ರಿಂದ ಗಂಡ ಹೆಂಡತಿ ನಡುವೆ ಒಂದು ಒಳ್ಳೆ ಬಾಂಧವ್ಯವನ್ನ ನೀವು ಕಾಣಬಹುದು. ಇನ್ನು ಪಶ್ಚಿಮ ಅಂತ ಬಂದಾಗ ಮಕ್ಕಳು ಆಟವಾಡತಕ್ಕಂಥ ಆಟ ಸಾಮಾನುಗಳಾಗಿರ್ಬೋದು, ಆಟಿಕೆಗಳಾಗಿರ್ಬೋದು, ಇಂಥ ಪದಾರ್ಥಗಳನ್ನ ನೀವು ಆ ಒಂದು ಪಶ್ಚಿಮ ದಿಕ್ಕಲ್ಲಿ ಇಡೋದು ಉತ್ತಮ. ನಂತರವಾಗಿ ವಾಯುವ್ಯ ಅಂತ ಬಂದಾಗ ಮೇನ್ ಆಗಿ ನೀವು ಏನನ್ನ ಅಚೀವ್ಮೆಂಟ್ ಮಾಡಬೇಕು ಲೈಫಲ್ಲಿ ಅಂತ ಇದ್ದೀರಿ ಅಂತ ಅದಕ್ಕೆ ಸಂಬಂಧಪಟ್ಟಂತ ಫೋಟೋಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ವಸ್ತುಗಳಾಗಿರ್ಬೋದು, ಅಥವಾ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಆಗಿರ್ತಾರೆ ಅಥವಾ ನೀವು ಯಾರು ನೋಡಿ ಇನ್ಸ್ಪೈರ್ ಆಗಿರ್ತೀರಿ ಆ ವ್ಯಕ್ತಿಗಳ ಫೋಟೋಗಳನ್ನ ಅಲ್ಲಿ ಹಾಕೋದ್ರಿಂದ ನಿಮ್ಮ ಮುಂದಿನ ಒಂದು ಅಚೀವ್ಮೆಂಟ್ಗೆ ಅದು ಒಂದು ಒಳ್ಳೆ ಎನರ್ಜಿಗಳನ್ನ ನಿಮ್ಗೆ ಫ್ಲೋ ಮಾಡ್ತಾ ಬರುತ್ತೆ. ಅದಾದ್ಮೇಲೆ ಉತ್ತರ ದಿಕ್ಕು. ಉತ್ತರ ದಿಕ್ಕು ಅಂತಂದ್ರೆ ನಿಮ್ಗೆ ಸ್ವಲ್ಪ ನೀರಿಗೆ ಸಂಬಂಧಪಟ್ಟಂತಹ ಫೋಟೋಗಳಾಗಿರ್ಬೋದು, ಈ ಫಾಲ್ಸ್ ಆಗಿರ್ಬೋದು, ಈ ಕಾರಂಜಿಗಳಾಗಿರ್ಬೋದು, ಅಥವಾ ಅಕ್ವೇರಿಯಂಗಳನ್ನ ಇಡುವಂಥದ್ದಾಗಿರ್ಬೋದು, ನಿಮ್ಗೊಂದು ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಬರುತ್ತೆ. ಇನ್ನು ಕೊನೆಯದಾಗಿ ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕಿನಲ್ಲಿ ಈ ಸ್ಪಿರಿಚುವಲ್ಗೆ ಸಂಬಂಧಪಟ್ಟಂತಹ ಈ ಒಂದು ಮೋಟಿವೇಶನ್ ಕಾಟ್ಸ್ ಆಗಿರ್ಬೋದು, ಅಥವಾ ಮೋಟಿವೇಶನ್ ಬರಹಗಳಾಗಿರ್ಬೋದು, ಯಾವ್ದಾದ್ರು ಫೋಟೋಗಳಾಗಿರ್ಬೋದು ಅಲ್ಲಿ ಇಡೋದ್ರಿಂದ ನಿಮ್ಮ ದಿನನಿತ್ಯದ ಬದುಕಲ್ಲಿ ಒಂದು ಒಳ್ಳೆ ಬ್ಯಾಲೆನ್ಸ್ ಅನ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗ್ತೀರಿ. ಇದಾಗಿತ್ತು 8 ದಿಕ್ಕುಗಳಲ್ಲಿ ಈ ವಸ್ತುಗಳನ್ನ ಇಡೋದ್ರಿಂದ ಕಾಣುವಂತಕ್ಕಂಥ ಆ ಒಂದು ಪಾಸಿಟಿವ್ ಎನರ್ಜಿಗಳ ಬಗ್ಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.